ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಶೇಖ್ ರೋಜಾ ಬಡಾವಣೆಯಲ್ಲಿ ದೇವೇಂದ್ರ ತಂದೆ ಶಂಕರಪ್ಪ ಅವರ ನಿವೇಶನವನ್ನ ಮಹಾನಗರ ಪಾಲಿಕೆಯಿಂದ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆದು ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಈಗ ಅಧಿಕಾರಿಗಳು ಯಾವುದೇ ನೋಟಿಸ್ ಕೊಡದೆ ಕಟ್ಟಡವನ್ನು ಧ್ವಂಸ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸಿಟಿಜನ್ಸ್ ಫೋರಂ ಫಾರ್ ಪೀಸ್ ಮತ್ತು ಜಸ್ಟಿಸ್ ಸಂಚಾಲಕರಾದ MB ಸಜ್ಜನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮನೆ ನಂಬರ್ 9-503-103-2B-50A 30-40 ವಿಸ್ತೀರ್ಣದ ನಿವೇಶನ ಮಾಲೀಕರಾದ ದೇವೇಂದ್ರ ತಂದೆ ಶಂಕರಪ್ಪ ಕಟ್ಟಿಮನಿಯವರು ಜೂನ್ 2011ರಿಂದ ಕಟ್ಟಡ ಕಟ್ಟಿ ಅದರಲ್ಲಿ ವಾಸಿಸುತ್ತಿದ್ದಾರೆ. ಈ ನಿವೇಶನಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೂಡ ನೀಡಲಾಗಿದೆ. ಆದರೆ ಪಾಲಿಕೆ 2ನೇ ಜೂನಲ್ಲಿ ಅಧಿಕಾರಿಗಳು ಮತ್ತು ಅವರ ಅಧೀನ ಸಿಬ್ಬಂದಿ ಬಂದು ಇದುವರೆಗೆ ಯಾವುದೇ ನೋಟಿಸ್ ಕೊಡದೆ ಕಟ್ಟಡವನ್ನು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈಗ ಬೆಳಗ್ಗೆ ಬಂದು ಈ ಕಾರ್ಪೊರೇಷನ್ನವರು ಆಫೀಸರ್ಸ್ ಬಂದು ಮನೆ ಈಗಲೇ ಕಟ್ಟಿದ್ದೀವಿ, ಕೆಡುತ್ತೀವಿ ಅಂತೇಳಿ ಒಳ್ಳೆಯ ಕೆಡುತ್ತೀವಿ ಕೇಳ್ತಾ ಇದ್ದಾರೆ. ಅವರೇನು ಕೇಳ್ತಾ ಇದ್ದಾರೆ, ಏನು ತಪ್ಪಿದೆ ಅದು ನನಗೆ ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟು ಅದೇನು ಮಾಡೋಣ ಮಾಡಿ ಅಂತ ಹೇಳಿದ್ರೆ ನಾವು ನೋಟಿಸ್ ಕೊಡೋದಿಲ್ಲ ಅಂತ ಬಂದು ಕಡಾಕ್ತೀವಿ ಅಷ್ಟೇ. ಮತ್ತು ಅವ್ರ ಜೊತೆಗೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ, ಈ ಥರ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕಾರ್ಪೊರೇಷನ್ ಇದು ಪೊಲೀಸರು ಯಾಕೆ ತೊಗೊಳ್ತಾರೆ ಕಂಪ್ಲೇಂಟ್ ಅಂತೂ ಯಾರೇ ಕೊಟ್ಟರು ಒಂದು ಕಂಪ್ಲೇಂಟ್ ತೊಗೊಂಡು ಅದು ರಿಸೀಟ್ ಕೊಡಬೇಕು, ಅಟ್ಲೀಸ್ಟ್ FIR ಮಾಡ್ತಿರೋ ಪದ್ಧತಿ ಇರೋದು. ಬಟ್ ಗುಲ್ಬರ್ಗ ಪೊಲೀಸರು 25-30 ವರ್ಷ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಥರ ನಡೀತಾ ಇದೆ. ಶರಣಪ್ಪರು ಭಾಳ ಹೇಳ್ತಾರೆ ಭಾಳ ಪಾರದರ್ಶಕವಾಗಿದ್ದು ಅಂತೇಳಿ. ಬಟ್ ಕೆಳಗೆ ಹೋದರೆ ಅದಿಲ್ಲ, ಪೊಲೀಸರು ಸಹಾಯ ಮಾಡ್ತಾಯಿಲ್ಲ, ಅವರೇ ಬಂದು ನಾವು ಬುಲ್ಡೋಜರ್ಗಳನ್ನು ಕೆಳಗೆ ಬರ್ತಾ ಇದ್ದಾರೆ ಕಾರ್ಪೊರೇಷನ್ ಆಫೀಸರ್. ಪ್ರಶ್ನೆ ಏನಂದರೆ ಇವ್ರದ್ದು ಮನೆಯದು ಯಾವುದೋ ಪ್ರಶ್ನೆ ಇಲ್ಲ. ಪ್ರಶ್ನೆ ಏನಂದರೆ 3 ವರ್ಷ ಕಳೆದಂಥ ಕಾಂಗ್ರೆಸ್ ಸರ್ಕಾರ ಅವರು BJPಯವರು ಹೇಳ್ತಾರೆ ಇದು ಬುಲ್ಡೋಜರ್ ಪಾರ್ಟಿ, ಬುಲ್ಡೋಜರ್ ಆಡಳಿತ ಅಂತ. ಸ್ವಂತ ಇವರೇನೇ 3 ವರ್ಷ ನಂತರ ಇವತ್ತು ಬುಲ್ಡೋಜರ್ ತರ್ತಾ ಇದ್ದಾರೆ. ಅವ್ರು BJPಯವರು ಇಲ್ಲ ನಾವು ನೋಟಿಸ್ ಕೊಟ್ಟು ಹಿಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಗೊತ್ತಿದೆ, ಇವ್ರು ನೋಟಿಸು ಕೂಡ ಕೊಡ್ತಾ ಇಲ್ಲ. ಅದಕ್ಕಿಂತ ಆಚೆಗಿನ ಒಂದು ಆಡಳಿತ ಇಲ್ಲಿ ಬರ್ತಾ ಇದೆ, ಬುಲ್ಡೋಜರ್ ಆಡಳಿತ ಇವತ್ತು ಬರ್ತಾ ಇದೆ ಕಲಬುರಗಿ ಮಹಾನಗರ ಪಾಲಿಕೆ. ಇದರ ವಿರುದ್ಧ ನಾವು ಇವತ್ತು ಒಂದು ಹೋರಾಟ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಬುಲ್ಡೋಜರ್ ಸಂಸ್ಕೃತಿ ವಿರುದ್ಧ, ಕಾಂಗ್ರೆಸ್ಸಿನ ಬುಲ್ಡೋಜರ್ ಸಂಸ್ಕೃತಿ ವಿರುದ್ಧ ನಾವು ಒಂದು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಕೇವಲ ಈ ಮನೆಯದೊಂದು ಒಂದು ಉದಾಹರಣೆ ಅಷ್ಟೇ. ಬಟ್ ಇನ್ನೂ ಹಿಂಗೆ ಬರುವಾಗ ಬರ್ತಾ ಯಾಕೆ ಮಾಡ್ತಾ ಇದ್ದಾರೆ, ಜಾಗ ಯಾಕೆ ಖಾಲಿ ಮಾಡ್ತಾ ಇದ್ದಾರೆ, ಅದನ್ನು ಬೇರೆಯವರಿಗೆ ಯಾರು ಮಾಡ್ಕೋಬೇಕಂತ ಅಂತ ಪತ್ತೆ ಮಾಡ್ಬೇಕಂತ ಆಫೀಸರ್ಸು ಒಂದು ರಿಯಲ್ ಆಗಿ ಏನಾದರೂ ಇಶ್ಯೂ ಇದೆ, ಇಶ್ಯೂ ನೋಟಿಸ್ ಅಟ್ಲೀಸ್ಟ್ ದಟ್ ದೇ ಆರ್ ನಾಟ್ ನೋಟಿಸ್ ಅಂತ ಕೊಡ್ತಾ ಇಲ್ಲ. ಪೂರಾ ಒಂದು ಸರ್ವಾಧಿಕಾರಿ ಥರ ಈ ಆಡಳಿತ ಕಾರ್ಪೊರೇಷನ್ ನಡೀತದೆ. ಇದರ ವಿರುದ್ಧ ನಾವು ಧ್ವನಿ ಎತ್ತುತ್ತೆ ನಮ್ಮ ಮುಖಾಂತರ ಇಲ್ಲಿ ಬರ್ತಾ ಇದೆ. ಆ ಥರ ಏನಾದರೂ ನೋಟಿಸ್ ಕೊಟ್ಟರೆ ನಾವು ರಿಪ್ಲೈ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದು ಆಗ್ತಾ ಇಲ್ಲ, ಅದನ್ನೇ ಪ್ರಾಬ್ಲಮ್ ಬಂದಿದ್ದೀವಿ. ಅದು 15 ವರ್ಷದಿಂದ ಹಿಂದೆ ಕಟ್ಟಿದ್ದೀವಿ. ಸೈಜ್ ಎಷ್ಟಿದೆ ಸರ್ ಇದು? ಸರ್ ಸೈಜ್ 30-40 ಏನು ಒಂದು ಸ್ವಲ್ಪ ಮುಂದೆ ಏನೋ ಎಂಕ್ರೋಚ್ಮೆಂಟ್ ಮಾಡಿರಿ ಸರ್? ಇಲ್ಲ, ಬೇರೆ ಬೇರೆ ಎಲ್ಲ ಸುತ್ತ ಏನು ರೋಡಿಗೆ ಅಲ್ಲ, ಒತ್ತುವರಿ ಮಾಡಿದ್ದು ಏನು ಜಾಗ ಒತ್ತುವರಿ ನಾವು ಲೇಔಟ್ ಮಾಲಕರೇ ಖರೀದಿ ಮಾಡಿ 15 ವರ್ಷದಿಂದ ಕಾರ್ಪೊರೇಷನ್ ಇದು ತೋಡಿ ಅವ್ರು ಸ್ವಲ್ಪ ದೇವೇಂದ್ರಪ್ಪ ಅಂತ ಹೆಸರು ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲ. ನೀವು ಅದು ಏನಾದ್ರೆ ಪ್ರಾಬ್ಲಮ್ ನಾವು ಕೋರ್ಟ್ ನೋಟಿಸ್ ಅಂತ ಕೊಡುತ್ತಾ ಇಲ್ಲ. ನಮ್ಗೆ ಏನಂದರೆ ಯಾವ ಕಾರಣಕ್ಕಾಗಿ ಅದು ಗೊತ್ತಾಗಲ್ಲ ನಮಗೆ. ವೈ ಯು ವಾಂಟ್ ಟು ಡಿಮಾಲಿಷ್ ಎನಿ ಗೌರ್ಮೆಂಟ್. ಇವತ್ತು ಸರ್ವಾಧಿಕಾರಿ ಸರ್ಕಾರ ಅಂತ ಕೂಡ ಒಂದು ಅದಕ್ಕೆ ಕೊಡ್ತಾರೆ ಸಿಟಿಯಲ್ಲಿ, ಇವ್ರು ಇದನ್ನು ಕೊಡ್ತಾರೆ ಅಷ್ಟೇ. ಇದು ಮಾಡಿ ಫೋಟೋ ಎಲ್ಲ ಬಂದು ಗಲಾಟೆ ಮಾಡಿದ್ರು, ಆಫೀಸರ್ ಬಂದು ಗಲಾಟೆ ಮಾಡ್ತಾರೆ, ಮನೆ ಓನರಲ್ಲ ಕೊಟ್ಟಿದ್ದಾರೆ, ನಿನ್ನೆ ತಗೊಂಡಿದ್ರು, ವಿಡಿಯೋ ಇದ್ದಾವೆ. ಈ ಥರ ಆಗೋದು ನಾಟೆ ಗುಡ್ಡ ಇದು ಸಾಯಿನಿಂದ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಕಾರ್ಪೊರೇಷನ್ ಮಾಡೋದು ಇದು ಭಾಳ
ಅತ್ಯಂತ ಒಂದು ಗಮನಕಾರಿ ಒಂದು ಕ್ರಮ ಇದೆ. ಮತ್ತು ಬಡವರ ಮೇಲೆ ವಾಯ್ಸ್ಲೆಸ್ ಇಲ್ಲ ಅಂಥವ್ರ ಮೇಲೆ ಇದು ಗಮನ ಮಾಡಿದ್ರೆ ಸರಿಯಲ್ಲ. ಇದು ಪ್ರೊಟೆಕ್ಷನ್